ಶ್ರೀನಿವಾಸ ಶ್ರೀ ಹಯವದನಾಂಕಿತ ಕೃತಿಗಳ ಗಾಯನದಲ್ಲಿ ಕೃತಿಗುಚ್ಛ 2. ಇದು ಶ್ರೀ ಹನುಮಂತ ದೇವರನ್ನು ಆಹ್ವಾನಿಸುವಂತಹ ಸುಂದರವಾದ ಕೃತಿ, ಜೀವೋತ್ತಮರ ಕೃತಿ ಎಂದು ಹೇಳಬಹುದು. ಶ್ರೀ ಹನುಮಂತ ದೇವರು ಪರಸ್ತ್ರೀಯರಿಗೆ ಸಹೋದರರಂತೆ ಇರುತ್ತಾರೆ. ಬ್ರಹ್ಮಚರ್ಯವನ್ನು ಪಾಲಿಸಿದರೂ ಕೂಡ ಇವರು ಅಶೋಕವನವನ್ನು ಧ್ವಂಸ ಮಾಡಿ ಅಸುರರನ್ನು ಸಂಹಾರ ಮಾಡಿದ್ದಾರೆ. ಯುದ್ಧದಲ್ಲಿ ವಿಶೇಷ ಪ್ರತಾಪವನ್ನು ತೋರಿಸಿ ರಾವಣನ ಸೈನ್ಯವನ್ನು ಸಂಹಾರ ಮಾಡಿದ್ದಾರೆ. ಶ್ರೀ ಹಯವದನ ರೂಪಿ ಭಗವಂತನು ಬಿಂಬನಾದರೆ ನೇರ ಪ್ರತಿಬಿಂಬನಾದವರು ಶ್ರೀ ಜೀವೋತ್ತಮರಾದ ಶ್ರೀ ವಾಯುದೇವರು ಎಂದು ತಿಳಿಸಿದ್ದಾರೆ. ಬಾರೋ ಮುಂದಿರೋ ಪರನಾರಿ ಸಹೋದರ, ಬಾರೋ ಮುಂದಿರೋ ಪರನಾರಿ ಸಹೋದರ, ಸಾರ ನಿನಗಾರ ಮುದ ತಾರ ವಿರಹನುಮ, ಬಾರೋ ಮುಂದಿರೋ ಪರನಾರಿ ಸಹೋದರ. ಮರಗಳ ಮುರಿದೆ ಕರೆ ಕರೆದು ನೆನೆದಾಸುರರ, ಮರಗಳ ಮುರಿದೆ ಕರೆ ಕರೆದು ನೆನೆದಾಸುರರ, ರಂಗಳ ತರಿದೆ ನಿನ್ನ ಸರಿಯಾರು ವೀರನು, ಬಾರೋ ಮುಂದಿರೋ ಪರನಾರಿ ಸಹೋದರ. ಕಂಡೆ ನಿನ್ನ ಬಲವ ಸುಪ್ರಚಂಡಾರಿ ಪೂಕುಲವ, ಕಂಡೆ ನಿನ್ನ ಬಲವ ಸುಪ್ರಚಂಡಾರಿ ಪೂಕುಲ, ತುಂಡು ತುಂಡಿಕ್ಕಿ ಮೆರೆದೇವನು ಗಂಡೆ ವೀರ ಹನುಮ, ಬಾರೋ ಮುಂದಿರೋ ಪರನಾರಿ ಸಹೋದರ. ಎನ್ನೊಡೆಯ ಶ್ರೀಹಯ ವದನಗೆ ರನ್ನದ, ಎನ್ನೊಡೆಯ ಶ್ರೀಹಯ ವದನಗೆ ರನ್ನದ, ಕನ್ನಡಿಯಂತೆ ಪ್ರಸನ್ನ ಮೋಹದ ವೀರ ಹನುಮ, ಬಾರೋ ಮುಂದಿರೋ ಪರನಾರಿ ಸಹೋದರ, ಬಾರೋ ಮುಂದಿರೋ ಪರನಾರಿ ಸಹೋದರ. ಮಾರ ನಿನಗಾರ ಮುದ ತಾರ ವೀರ ಹನುಮ, ಮುಂದಿರೋ ಪರನಾರಿ ಸಹೋದರ.